ಆಗಸ್ಟ್ 5ರಂದು ಸಾರಿಗೆ ನೌಕರರು ಕರೆ ನೀಡಿರುವಂತಹ ಮುಷ್ಕರ ಹಿನ್ನೆಲೆಯಲ್ಲಿ ಇಂದು ಸಾರಿಗೆ ಇಲಾಖೆ ಖಾಸಗಿ ಬಸ್ ಮಾಲೀಕರ ಮತ್ತು ಆಪರೇಟರ್ಸ್ಗಳ ಮತ್ತು ವಿವಿಧ ಸಂಘಟನೆಗಳ ಒಂದಲ್ಲ ಎರಡಲ್ಲ ಬರೋಬ್ಬರಿ 20 ಸಂಘಟನೆಗಳೊಂದಿಗೆ ಇವತ್ತು ಸಭೆಯನ್ನ ಮಾಡಿದ್ರು. ಸಭೆಯಲ್ಲಿ ಕೆಲವು ಬೇಡಿಕೆಗಳನ್ನ ಖಾಸಗಿ ಬಸ್ ಮಾಲೀಕರ ಸಂಘ ಮತ್ತು ವಿವಿಧ ಸಂಘಟನೆಗಳು ಕೂಡ ನೀಡಿದವೆ ಮತ್ತು ಕಾರ್ಮಿಕ ಇಲಾಖೆ ಎಸ್ಪೆಷಲಿ ಅದರಲ್ಲೂ ಕೂಡ ಸಾರಿಗೆ ಇಲಾಖೆ ನೀಡಿದಂತಹ ಸೂಚನೆಗಳನ್ನು ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ನಟರಾಜ್ ಶರ್ಮಾ ಇದ್ದವ್ರನ್ನೇ ಮಾತಾಡ್ತಾನೆ. ಸರ್, ತಮ್ಮ ಬೇಡಿಕೆಗಳೇನಿದ್ವು ಮತ್ತು ಸೂಚನೆ ಏನು ಕೊಟ್ಟರು ಸರ್ ಸಾರಿಗೆ ಇಲಾಖೆ ಆಯುಕ್ತರು? ನಾವು 4 ಬೇಡಿಕೆಗಳನ್ನು ಇವತ್ತು 5ನೇ ತಾರೀಕು ಏನಾದರೂ ಖಾಸಗಿಯವರು ಓಡಿಸ್ಬೇಕು ಅಂದರೆ ಅದನ್ನು ಈಡೇರಿಸಬೇಕು ಅಂತ ಕೋರಿದ್ದೀವಿ ಸರ್. ಮೊದಲನೇ ಬೇಡಿಕೆ ಟ್ಯಾಕ್ಸ್ ಅವತ್ತಿನ ದಿವಸ ಕೇವಲ ಅವತ್ತಿಗೆ ಮಾತ್ರ ಕೊಡೋದಲ್ಲ, ಮಿನಿಮಮ್ 15 ಡೇಸ್ ಟ್ಯಾಕ್ಸ್ ಎಕ್ಸಮ್ಷನ್ ಕೊಡಬೇಕು. ಪರ್ಮಿಟ್ ಇವತ್ತು ಸರೆಂಡರ್ ಮಾಡಿರ್ತಕ್ಕಂಥ ವಾಹನಗಳಿಗೆ ಪರ್ಮಿಟ್ ಎಕ್ಸಮ್ಷನ್ ಕೊಡಬೇಕು. 2 ಷರತ್ತುಗಳಾಗಿದ್ದರೆ ನಮ್ಮ ಬೇಡಿಕೆಗಳಿಗೆ ಸಂಬಂಧಪಟ್ಟಂಗೆ ಹಲವು ಬೇಡಿಕೆಗಳು ಮೊದಲಿಂದ ಪೆಂಡಿಂಗ್ ಇತ್ತು. ಮೊದಲನೇದಾಗಿ 60/60/60/40 ಬೇಸ್ಡ್ ಅಡಿಯಲ್ಲಿ ಪರ್ಮಿಟ್ಗಳನ್ನು ಕೊಡೋದು, ಅಂದರೆ 60% ಸಾರಿಗೆ ಇಲಾಖೆಗೆ ಕೊಡಿ, ಅಂದರೆ ಸರ್ಕಾರಿಗೆ ಸಾರಿಗೆಗೆ ಕೊಡಿ, ಖಾಸಗಿಗೆ 40% ಕೊಡಿ ಅಂತ ಕೇಳಿದ್ದೀವಿ. ಅದು ಕೂಡ ಈಗ ಆಲ್ರೆಡಿ ಸರ್ಕಾರಿ ಹಂತದಲ್ಲಿ ಚರ್ಚೆ ಮಾಡಿದ್ವಿ ಕೂಡ, ಅದು ಪೆಂಡಿಂಗ್ ಇತ್ತು. ಇವತ್ತು ಆದಷ್ಟು ಬೇಗನೆ ಮಾಡಿಸ್ಕೊಡಿ ಅನ್ನೋಂಥ ಒಂದು ಒತ್ತಾಯವನ್ನು ಇವತ್ತು ಮಾಡಿದ್ವಿ. ಅಲ್ಲ ಸರ್, ಈಗ ಮುಷ್ಕರದಲ್ಲಿ ನಿಮಗೆ 4 ಸಾರಿಗೆ ನಿಗಮಗಳ ಬಸ್ಗಳ ಲೆವೆಲ್ಗೆ ನಿಮಗೆ ಖಾಸಗಿ ಬಸ್ಗಳಿದಾವ, ಖಾಸಗಿ ಬಸ್ಗಳು ಇನ್ನು ಬಸ್ ಸ್ಟ್ಯಾಂಡಲ್ಲೇ ಓಡಾಡುತ್ತಾ ಮತ್ತು ಚಾಲಕರಿಗೆ ಏನಾದರೂ ಪ್ರತ್ಯೇಕವಾಗಿ ಡಿಮ್ಯಾಂಡ್ ಏನಾದರೂ ಮಾಡಿದ್ರ? ಚಾಲಕರಿಗೋಸ್ಕರ ಪ್ರತ್ಯೇಕವಾಗಿ ಏನು ಡಿನೇಟ್ ಮಾಡಿಲ್ಲ, ಗಾಡಿಗಳನ್ನೇ ಓಡಿಸಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇವತ್ತು ನಮ್ಮ ಹತ್ರ ಸರ್ಕಾರದ ಬಳಿ ಇರ್ತಕ್ಕಂಥ ಏನಿದೆ ಗಾಡಿಗಳು, ಅದಕ್ಕಿಂತ ಹೆಚ್ಚು ಗಾಡಿಗಳು ನಮ್ಮ ಹತ್ರ ಇದೆ ಪ್ರೈವೇಟಲ್ಲಿ. ಬಟ್ ಸದ್ಯ ಆಪರೇಟ್ ಆಗ್ತಿರೋದು ತುಂಬ ಕಡಿಮೆ ಅಲ್ವಾ? ಹೌದು, ಶಕ್ತಿ ಯೋಜನೆಯಿಂದ ನಾವು ಸುಮಾರು ಇವತ್ತು 30% ಮಾತ್ರ ರಸ್ತೆಯಲ್ಲಿದೆ, ಸುಮಾರು 70% ವಾಹನಗಳು ಇವತ್ತು ಸರೆಂಡರಲ್ಲಿದೆ. ಈ ಶಕ್ತಿ ಯೋಜನೆಯಿಂದ ಹೊಡೆತ ಬಿದ್ದಿರೋ ಕಾರಣದಿಂದ ನಾವು ಹೇಳಿರತಕ್ಕಂಥದ್ದು ಪರ್ಮಿಟ್ ಎಕ್ಸಮ್ಷನ್ ನೀವು ಕೊಡಬೇಕು, ರಿನಿವಲ್ ಆಗದೇ ಇದ್ದತಕ್ಕಂಥ ವಾಹನಗಳನ್ನು ಕೂಡ ನೀವು ಪರ್ಮಿಟ್ ಎಕ್ಸಮ್ಷನ್ ಕೊಟ್ಟ ಪಕ್ಷದಲ್ಲಿ ನಾವು ರಸ್ತೆಗಿಳಿಸಲಿಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳಿದ್ದೀವಿ ಸರ್. ಇದು ಸೂಚನೆ ಏನು ಕೊಟ್ಟಿದ್ದಾರೆ ಸರ್ ಕಮಿಷನರ್? ನಮಗೆ ಸೂಚನೆ ಇಷ್ಟೇ, ನಾವು 4ನೇ ತಾರೀಕು ನಿಮಗೆ ಈ ನೀವು ಕೇಳಿರ್ತಕ್ಕಂಥ ಬೇಡಿಕೆಗಳ ಒಂದು ಇದನ್ನು ನಾವು ಯಾವ ರೀತಿಯಲ್ಲಿ ಯಾವ ಸಮಯದಲ್ಲಿ ಈಡೇರಿಸ್ಬೋದು ಅಂತ ಹೇಳ್ಬಿಟ್ಟು ಕೊಡ್ತೀವಿ. ಲಿಖಿತ ರೂಪದಲ್ಲಿ ನಮಗೆ ಪರ್ಮಿಟ್ಟು ಮತ್ತು ಟ್ಯಾಕ್ಸೇಷನ್ ಎಕ್ಸಮ್ಷನನ್ನು 4ನೇ ತಾರೀಕು ಸಂಜೆ 5 ಗಂಟೆ ಒಳಗೆ ಕೊಡ್ತೀವಿ ಅನ್ನೋಂಥ ಒಂದು ಇದನ್ನು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಸರ್. ಸರ್, ಬಸ್ ಆಪರೇಟ್ ಕಂಟಿನ್ಯೂಸ್ ಆಗಿ ಮಾಡ್ತೀರಾ? ನಿಮಗೇನು ಪ್ರಾಬ್ಲಮ್ ಏನಾಗಲ್ವಾ? ಇದಕ್ಕೂ ಕೂಡ ಪೊಲೀಸ್ ಪ್ರೊಟೆಕ್ಷನ್ ಹೇಳಿದ್ದೀವಿ. ಯಾಕೆಂದರೆ ನೌಕರರಿಗೆ ಅವ್ರಿಗೆ ಆದಂಥ ಸಮಸ್ಯೆಗಳಿರುತ್ತೆ, ಆ ಸಮಸ್ಯೆಗಳಿಗೆ ಸಂಬಂಧಿಸಪಟ್ಟಂತೆ ನಾವು ಹೇಳಿದ್ದೀವಿ ಪೊಲೀಸ್ ಪ್ರೊಟೆಕ್ಷನ್ ಕೂಡ ಕೊಡಬೇಕು ಸರ್. ಬಸ್ ಸ್ಟ್ಯಾಂಡ್ಗಳಲ್ಲಾಗಿರ್ಬೋದು, BTS ಬಸ್ ಸ್ಟ್ಯಾಂಡಲ್ಲಾಗಿರ್ಬೋದು, ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್. ಕಳೆದ ಬಾರಿ 2021ರಲ್ಲಿ ಆದಾಗ ನಮ್ಮ ಕೆಲವೊಂದು ಬಸ್ಗಳಿಗೆ ಕಲ್ಲೊಡೆದು ಡ್ಯಾಮೇಜ್ಗಳಾಗಿದ್ವು. ಅದನ್ನೆಲ್ಲ ನಂತರದಲ್ಲಿ ಇನ್ಶೂರೆನ್ಸ್ ಪಡೆದುಕೊಳ್ಳೋ ಮೂಲಕ ನಾವು ರೆಕ್ಟಿಫೈ ಮಾಡ್ಕೊಂಡ್ವಿ. ಬಟ್ ಈ ಬಾರಿ ಆ ರೀತಿ ಆಗಬಾರ್ದು ಅಂತಂದರೆ ಪೊಲೀಸ್ ಪ್ರೊಟೆಕ್ಷನನ್ನು ಕೊಡಬೇಕು. ನಂತರ ನಾವು ವಾಹನಗಳನ್ನು ರಸ್ತೆಗಿಳಿಸಲಿಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿದ್ವಿ. ಎಷ್ಟು ಬಸ್ಗಳನ್ನು ಸರ್ ಆಪರೇಟ್ ಮಾಡ್ತೀರಿ ಬೆಂಗಳೂರಲ್ಲಿ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಟ್ಟು ರಾಜ್ಯಾದ್ಯಂತ? ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಅವರು 6,000 ವಾಹನಗಳನ್ನು ಕೇಳಿದ್ರು. ನಾವು 4,000 ವಾಹನಗಳನ್ನು ಬೆಂಗಳೂರು ನಗರಕ್ಕೆ ಸೀಮಿತಗೊಳಿಸಿದ್ದೀವಿ. ಇನ್ನು ಹೊರಗಡೆಗೆ 9,000ದಿಂದ 10-11,000 ವಾಹನಗಳ ತನಕ ಕೊಡಲಿಕ್ಕೆ, ಅಂದರೆ ಥ್ರೂಔಟ್ ರಾಜ್ಯದಲ್ಲಿದ್ದ ಟೂರಿಸ್ಟ್ ವೆಹಿಕಲ್ಗಳಾಗಿರ್ಬೋದು, ಪುಷ್ ಬ್ಯಾಕ್ ಸೀಟ್ಸ್ ಸ್ಲೀಪರ್ ಕೋಚುಗಳಾಗಿರ್ಬೋದು ಮತ್ತು ಟೆಂಪೋ ಟ್ರಾವೆಲರ್ಗಳಾಗಿರ್ಬೋದು, ಮ್ಯಾಕ್ಸಿ ಕ್ಯಾಬ್ಗಳಾಗಿರ್ಬೋದು, 21 ಸೀಟ್ ವಾಹನಗಳದ್ದು ಅದಾಗಿರ್ಬೋದು, ಇವೆಲ್ಲವನ್ನೂ ಸೇರಿಸಿ ಸುಮಾರು ನಾವು 10,000-11,000 ವಾಹನಗಳನ್ನು ಕೊಡ್ತೀನಿ ಅಂತ ಹೇಳಿದ್ವಿ. ಇಲ್ಲ ಸರ್, ಈಗ ಸದ್ಯ ಆಪರೇಟ್ ಆಗ್ತಾ ಇರೋದು ಒಂದು 4,000-6,000 ನಿಮ್ಗೆ ಓವರ್ ಆಲ್ ಕರ್ನಾಟಕಾದ್ಯಂತ ಅಂತ ಅನಿಸ್ತಾ ಇದೆ. ಬಟ್ ಈಗ ಎಕ್ಸ್ಟ್ರಾ ಎಲ್ಲದಕ್ಕೂ ಡ್ರೈವರ್ಸ್ಗಳನ್ನೆಲ್ಲನೂ ಕೂಡ ತಗೋಬೇಕು, ಏನು ಮಾಡ್ತೀರಿ ಸರ್? ನಮ್ಮ ಹತ್ರ ಡ್ರೈವರ್ಗಳಿದ್ದಾರೆ, ಡ್ರೈವರ್ಗಳ ಸಮಸ್ಯೆ ನಮಗಿಲ್ಲ. ವಾಹನಗಳ ನಿಂತಿರ್ತಕ್ಕಂಥ ಸಮಸ್ಯೆ, ಅಂದರೆ ಇವಾಗ ಶಕ್ತಿ ಯೋಜನೆಯಿಂದ ಹೊಡೆತಕ್ಕೆ ಬಿದ್ದು ನಿಂತಿರ್ತಕ್ಕಂಥ ಸಮಸ್ಯೆ. ಇವತ್ತು ನಮ್ಮ ಹತ್ರ ಚಾಲಕರು ಇದ್ದಾರೆ, ಪಾಪ ಅವ್ರಿಗೆ ನಾವು ಬೇರೆ ಬೇರೆ ರೀತಿಯಲ್ಲಿ ನಾವು ಅವ್ರಿಗೆ ಸಂಬಳವನ್ನು ಕೊಟ್ಟಿಟ್ಕೊಂಡಿದ್ದೀವಿ. ಸೊ ಆ ಕಾರಣದಿಂದ ನಮಗೆ ಚಾಲಕರ ಸಮಸ್ಯೆ ಬರೋದಿಲ್ಲ ಸರ್. ಓಕೆ, ಆಪರೇಟ್ ಪರ್ಯಾಯವಾಗಿ ನಿಮ್ಮ ತೊಂದರೆ ಏನಿಲ್ಲ, ನೀವು ಆಪರೇಟ್ ಮಾಡ್ತೀರಿ? ಖಂಡಿತ ನಾವು ಮಾಡ್ತೀವಿ ಸರ್. ಸೊ ಇದು ಖಾಸಗಿ ಬಸ್ ಮಾಲಕರ ಸಂಘದ ಅಧ್ಯಕ್ಷ ಅಂತ ನಟರಾಜ್ ಶರ್ಮಾ ಅವ್ರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶ್ರೀನಿವಾಸರ ಜೊತೆ ಶರಣು ಹಂಪಿ, ನ್ಯೂಸ್ 18.